ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅಂಥೇಳಿ. ಇವತ್ತು ಮಂಡ್ಲಗೆರೆ ಪ್ರಗತಿಪರ ರೈತರಾಗಿರ್ತಕ್ಕಂಥ ಆಂಜನೇಯ ಜಿ.ಪಿ. ಇವರ ಒಂದು ಮಾವನ್ನು ಬೆಳೆದಿದ್ದಾರೆ. ಸುಮಾರು ಏನು ಅಂತಂದರೆ ಮಲ್ಲಿಕಾ 150, ಕೇಶರ್ 300, ದಶಹರಿ 120, ಬಾದಾಮಿ 50, ರತ್ನಗಿರಿ 50, ಹಿಮಾಯತ್ 50 ಮತ್ತು ಮೋಸಂಬಿ ಗಿಡಗಳನ್ನು ಕೂಡ 300 ಗಿಡಗಳನ್ನು ಬೆಳೆದಿದ್ದಾರೆ. ಲಿಂಬು 150, ಸೀಬೆ 200, ಸೀತಾಫಲ 200, ನೇಲ್ದಹಣ್ಣು 5, ಹಲಸು 4 ಮತ್ತು ಮೈಜಾಕಿ ಅಂತಕ್ಕಂಥದ್ದು ಹೊಸದು ಮಾವಿನ ತಳಿಯನ್ನು ಕೂಡ ಇವರು ಬೆಳೆದಿದ್ದಾರೆ 6 ಗಿಡಗಳನ್ನು. ಅದಲ್ಲದೆ ಇವರು ಈ ಮಾವನ್ನು ಬೆಳೆಸಿ ಅದು 8ರಿಂದ 10 ವರ್ಷ ಬೆಳೆದಿದ್ದಾರೆ. ಇದನ್ನು ಮಾರಾಟ ಮಾಡಿ ಈಗ ಇವರ ಹಣ್ಣುಗಳು ಮಲೇಷಿಯಾ ಮತ್ತು ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾವೆ. ಸೊ ಈ ಮಂಗಳೂರಿನಲ್ಲಿ ಅವರ ಒಂದು ಸ್ನೇಹಿತರಿಗೆ ಮಾವಿನ ಹಣ್ಣನ್ನು ಮಾರಕ್ಕೆ ಕೊಟ್ಟು ಅವರು ಅಲ್ಲಿ ಮಲೇಷಿಯಾಕ್ಕೆ ಕಳಿಸಿ ಮಲೇಷಿಯಾದಿಂದ ಇವರಿಗೆ ಒಂದು ಏನು ಅಂತಂದರೆ AC ಗಿಫ್ಟ್ ಬಂದಿದೆ. ಇದಷ್ಟೇ ಅಲ್ಲದೆ ಟಾಟಾ ನೆಕ್ಸಾನ್ ಕಾರನ್ನು ತೆಗೆದುಕೊಂಡಿದ್ದಾರೆ, ಟಾಟಾ AC ತೊಗೊಂಡಿದ್ದಾರೆ. 2 ಎಕರೆ ಭೂಮಿಯನ್ನು ಇವರು ಖರೀದಿ ಮಾಡಿದ್ದಾರೆ. ಅಂತಂದರೆ ಮಾವಿನಿಂದ ಎಷ್ಟು ಲಾಭ ಇದೆ ಅಂತಕ್ಕಂಥದ್ದನ್ನು ಇವರನ್ನು ನೋಡಿ ನಾವು ಕಲಿಬೋದು. ಬೇರೆ ರೈತರು ಕೂಡ ಇದನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ನನ್ನ ಹೆಸರು ಜಿ.ಪಿ. ಆಂಜನೇಯ ಅಂತ, ಗ್ರಾಮ ಮಂಡಲಗಿರಿ, ತಾಲೂಕು ಜಿಲ್ಲಾ ರಾಯಚೂರು. ನಮ್ಮದು 8 ಎಕರೆ ಮಾವಿನ ತೋಟ ಇದೆ. ಅದರಲ್ಲಿ ನಾನಾ ರೀತಿಯಾದ ತಳಿಗಳಿದ್ದಾವೆ. ನಾವು ಮಾವಿನಕಾಯಿ ಮಾರಿ ನೆಕ್ಸನ್ ಕಾರ್ ತಗೊಂಡಿದ್ದೀವಿ. ಅದೇ ರೀತಿಯಲ್ಲಿ ನಾವು ಮಾವು ಸಿಂಗಪೂರ್ ಮತ್ತು ಮಲೇಷಿಯಾ ಎಕ್ಸ್ಪೋರ್ಟ್ ಆಗಿದೆ. ಮತ್ತು ವಿವಿಧ ಮೇಳಗಳಲ್ಲಿ ನಾವು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇರ್ತೀವಿ. ಅದೇ ರೀತಿಯಾಗಿ ಬೆಂಗಳೂರಲ್ಲಿ ಪುಷ್ಪ ಮೇಳ ಮತ್ತು ನಾನಾ ರೀತಿಯ ಮೇಳದಲ್ಲಿ ಮಾರಾಟ ಮಾಡಿದ್ದೀವಿ. ಅದೇ ರೀತಿ